ನಮಸ್ಕಾರ. ಮುಖ್ಯಾಂಶಗಳು. ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಅವರಿಂದ ಮಧ್ಯಂತರ ಬಜೆಟ್ ಮಂಡನೆ. ಕೃಷಿ, ಆರೋಗ್ಯ, ರಕ್ಷಣಾ ವಲಯಕ್ಕೆ ಹೆಚ್ಚಿನ ಆದ್ಯತೆ. 2022ರ ವೇಳೆಗೆ ನವಭಾರತ ನಿರ್ಮಾಣ ಸಂಕಲ್ಪ. ಸಣ್ಣ ಮಧ್ಯಮ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸ್ಥಾಪನೆ. ನೇರ ನಗದು ವರ್ಗಾವಣೆ ಮೂಲಕ ವಾರ್ಷಿಕ 6,000 ರೂಪಾಯಿ. ಅಸಂಘಟಿತ ಕಾರ್ಮಿಕ ವಲಯದ ಶ್ರೇಯೋಭಿವೃದ್ಧಿಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಘೋಷಣೆ. ಮಾಸಿಕ 15,000 ರೂಪಾಯಿವರೆಗೆ ವೇತನ ಪಡೆಯುವ ನೌಕರರಿಗೆ 3,000 ರೂಪಾಯಿ ಪಿಂಚಣಿ. ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೂ ಕೊಡುಗೆ. ಆದಾಯ ತೆರಿಗೆ ಮಿತಿ 5 ಲಕ್ಷ ರೂಪಾಯಿಗೆ ಏರಿಕೆ. 3 ಕೋಟಿ ಆದಾಯ ತೆರಿಗೆದಾರರಿಗೆ ಲಾಭ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಸಚಿವ ಪಿಯೂಷ್ ಗೋಯಲ್ 2019ನೇ ಸಾಲಿನ ಮಧ್ಯಂತರ ಬಜೆಟ್ ಅನ್ನು ಲೋಕಸಭೆಯಲ್ಲಿಂದು ಮಂಡಿಸಿದರು. ಕಳೆದ ಬಾರಿ ಬಜೆಟ್ ಮಂಡಿಸಿದ್ದ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರ ಆರೋಗ್ಯ ಸುಧಾರಣೆ ಕೋರಿ ಬಜೆಟ್ ಭಾಷಣ ಆರಂಭಿಸಿದ ಪಿಯೂಷ್ ಗೋಯಲ್, ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಿಂದ ಕಳೆದ 5 ವರ್ಷಗಳಲ್ಲಿ ಪಾರದರ್ಶಕ, ಸ್ವಚ್ಛ ಹಾಗೂ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ್ದು ಭಾರತದ ಹಿರಿಮೆಯನ್ನು ಜಗತ್ತಿನಾದ್ಯಂತ ಹೆಚ್ಚಿಸಲಾಗಿದೆ. ದೇಶದ ಜನತೆಯಲ್ಲಿ ಆತ್ಮವಿಶ್ವಾಸ ಹೆಚ್ಚಳಗೊಂಡಿದ್ದು ಜನತೆಗೆ ಉತ್ತಮ ಆಡಳಿತ ನೀಡುವ ಸಂಕಲ್ಪಕ್ಕೆ ಬದ್ಧರಾಗಿ ಕೇಂದ್ರ ಸರ್ಕಾರ ಮುನ್ನಡೆಯುತ್ತಿದೆ ಎಂದರು. 2022ರ ವೇಳೆಗೆ ನವಭಾರತ ನಿರ್ಮಾಣದ ಗುರಿಯನ್ನು ಹೊಂದಿದ್ದು ರೈತರ ಆದಾಯ ದ್ವಿಗುಣಗೊಳಿಸುವ ಕನಸನ್ನು ನನಸು ಮಾಡಲಾಗುವುದು ಎಂದರು. And a long life in the service of the nation. Madam Speaker, the people of India gave a strong mandate to our government. Under the visionary leadership of Honorable Prime Minister Shri Narendra Modi, we have given the most decisive, stable and clean government and have undertaken transformational structural reforms. ಜಾತೀಯತೆಯಿಂದ ಮುಕ್ತಗೊಳಿಸಿ ನವಭಾರತ ನಿರ್ಮಾಣದ ಸಂಕಲ್ಪದ ಸಿದ್ಧಿಗಾಗಿ ಶ್ರಮಿಸಲಾಗುವುದು ಎಂದರು. ಕೃಷಿ, ರಕ್ಷಣೆ, ಮೂಲಸೌಕರ್ಯ, ಕೈಗಾರಿಕೆ ಮೊದಲಾದ ವಲಯಗಳಿಗೆ ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದ್ದು ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಕೃಷಿ ಸಮ್ಮಾನ್ ನಿಧಿ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ವಿಶ್ವದ ಅತಿ ದೊಡ್ಡ ಯೋಜನೆ ಎನ್ನಲಾದ ಪ್ರಧಾನಮಂತ್ರಿ ಶ್ರಮಯೋಗಿ ಯೋಜನೆಯನ್ನು ಬಜೆಟ್ನಲ್ಲಿ ಘೋಷಿಸಲಾಗಿದೆ. Where everybody would have a house with universal access to toilets, water, electricity, where farmers' income would have doubled. Youth and women would get ample opportunity to fulfill their dreams. An India free from terrorism, communalism, casteism, corruption and nepotism. ಕಳೆದ 5 ವರ್ಷಗಳಲ್ಲಿ ಭಾರತ ಜಾಗತಿಕವಾಗಿ ಪ್ರಕಾಶಿಸುತ್ತಿದ್ದು ಆರ್ಥಿಕ ವಲಯದಲ್ಲಿ ಭಾರತ 6ನೇ ಸ್ಥಾನದಲ್ಲಿದೆ. 2018-19ನೇ ಸಾಲಿನಲ್ಲಿ ವಿತ್ತೀಯ ಕೊರತೆ 3.4ಕ್ಕೆ ಇಳಿದಿದ್ದು 2019-2020ನೇ ಸಾಲಿನಲ್ಲಿಯೂ ವಿತ್ತೀಯ ಕೊರತೆ 3.4ರಷ್ಟಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹಣದುಬ್ಬರವನ್ನು ನಿಯಂತ್ರಿಸಿದೆ. ಕಳೆದ 5 ವರ್ಷಗಳಲ್ಲಿ ಅತಿ ಹೆಚ್ಚು ನೇರ ಬಂಡವಾಳ ಹರಿದು ಬಂದಿದೆ ಎಂದರು. ವರೆಗೆ ವೈಯಕ್ತಿಕ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಎಂದು ಪಿಯೂಷ್ ಗೋಯಲ್ ಘೋಷಿಸಿದ್ದಾರೆ. ಬಜೆಟ್ನ ಪ್ರಮುಖಾಂಶಗಳು. ಸರಾಸರಿ ಹಣದುಬ್ಬರ 4.6ಕ್ಕೆ ಇಳಿಕೆ. ಕಳೆದ 5 ವರ್ಷಗಳಲ್ಲಿ ವಿದೇಶಿ ನೇರ ಹೂಡಿಕೆ 259 ಶತಕೋಟಿ ಡಾಲರ್ಗೆ ಏರಿಕೆ. ಭಾರತ ಜಗತ್ತಿನ 6ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿದೆ.
ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಒಂದು ಕ್ರಾಂತಿಕಾರಕ ಆರ್ಥಿಕ ಸುಧಾರಣೆಯಾಗಿದೆ. ಬ್ಯಾಂಕಿಂಗ್ ಸುಧಾರಣೆಗೆ ಆದ್ಯತೆ ನೀಡಲಾಗಿದೆ. ದಿವಾಳಿ ಕಾನೂನಿನಿಂದ ಬ್ಯಾಂಕ್ಗಳ ಅನುತ್ಪಾದಕ ಆಸ್ತಿ ಎನ್ಪಿಎ ಕಡಿತ ಮಾಡಲು ನೆರವು. ವಿವಿಧ ಬ್ಯಾಂಕ್ಗಳಲ್ಲಿ ಬಾಕಿ ಇದ್ದ ಒಟ್ಟು 6 ಲಕ್ಷ ಕೋಟಿ ರೂಪಾಯಿ ಸಾಲ ವಸೂಲಿ. ರೇರಾ ಕಾನೂನಿನಿಂದ ರಿಯಲ್ ಎಸ್ಟೇಟ್ ವಲಯಕ್ಕೆ ಪಾರದರ್ಶಕತೆ. 2018-19 ವಿತ್ತೀಯ ಕೊರತೆ ಶೇಕಡಾ 3.4ರಷ್ಟು. ಗ್ರಾಮೀಣ ನೈರ್ಮಲ್ಯಕ್ಕೆ ಆದ್ಯತೆ. ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಜನತೆಗೆ ಬೆಂಬಲ. ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ. ಜಗತ್ತಿನ ಬಹುದೊಡ್ಡ ಆರೋಗ್ಯ ರಕ್ಷಣಾ ಕಾರ್ಯಕ್ರಮ ಆಯುಷ್ಮಾನ್ ಭಾರತ್ ಜಾರಿ. 50 ಕೋಟಿ ನಾಗರಿಕರ ಆರೋಗ್ಯ ರಕ್ಷಣೆಗೆ ಒತ್ತು. ಬಡ ಕುಟುಂಬಗಳ 3,000 ಕೋಟಿ ರೂಪಾಯಿ ಉಳಿತಾಯ. ದೇಶದ ಎಲ್ಲ ಮನೆಗಳಿಗೂ ವಿದ್ಯುತ್ ಸಂಪರ್ಕ. ಎಲ್ಲ ನಾಗರಿಕರಿಗೂ ಕೈಗೆಟುಕುವ ದರದಲ್ಲಿ ಆಹಾರ ಧಾನ್ಯ ವಿತರಣೆ. 1.7 ಲಕ್ಷ ಕೋಟಿ ರೂಪಾಯಿ ವೆಚ್ಚ. ವಿದ್ಯುತ್ ಮಿತವ್ಯಯಕ್ಕೆ ಒತ್ತು. ದೇಶಾದ್ಯಂತ 143 ಕೋಟಿ ಎಲ್ಇಡಿ ಬಲ್ಬ್ ವಿತರಣೆ. ಇದರಿಂದ ವಾರ್ಷಿಕ 50,000 ಕೋಟಿ ರೂಪಾಯಿ ಉಳಿತಾಯ. ದೇಶಾದ್ಯಂತ 21 ಎಐಐಎಂಎಸ್ ಸ್ಥಾಪನೆ. 115 ಆಕಾಂಕ್ಷಿ ಜಿಲ್ಲೆಗಳ ಅಭಿವೃದ್ಧಿ ಗುರಿ. ಪ್ರಸಕ್ತ ವರ್ಷದಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ಗೆ 750 ಕೋಟಿ ರೂಪಾಯಿ. ರಾಷ್ಟ್ರೀಯ ಪಿಂಚಣಿ ಯೋಜನೆ ಎನ್ಪಿಎಸ್ಗೆ ಸರ್ಕಾರದ ಕೊಡುಗೆ ಶೇಕಡಾ 4ರಷ್ಟು ಹೆಚ್ಚಳ. ಇಎಸ್ಐ ಅರ್ಹತೆಗಾಗಿ ಮಾಸಿಕ ಗರಿಷ್ಠ ಆದಾಯ ಮಿತಿ 21,000ಕ್ಕೆ ಏರಿಕೆ. ಅಂಗನವಾಡಿ ಆಶಾ ಕಾರ್ಯಕರ್ತರ ಗೌರವಧನ ಶೇಕಡಾ 50ರಷ್ಟು ಏರಿಕೆ. ಅಸಂಘಟಿತ ಕಾರ್ಮಿಕ ವಲಯದ ಶ್ರೇಯೋಭಿವೃದ್ಧಿಗೆ ಜಗತ್ತಿನ ಅತಿದೊಡ್ಡ ಪಿಂಚಣಿ ಯೋಜನೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಘೋಷಣೆ. ಮಾಸಿಕ 15,000 ರೂಪಾಯಿ ವೇತನ ಇರುವ ನೌಕರರಿಗೆ 60 ವರ್ಷದ ಬಳಿಕ ಮಾಸಿಕ 3,000 ರೂಪಾಯಿ ಪಿಂಚಣಿ. ಈ ಯೋಜನೆಗೆ 500 ಕೋಟಿ ರೂಪಾಯಿ ನಿಗದಿ. ಉಜ್ವಲ ಯೋಜನೆಯಡಿ 5 ಕೋಟಿ ಎಲ್ಪಿಜಿ ಸಂಪರ್ಕ. ಕೌಶಲ್ಯ ವಿಕಾಸ ಯೋಜನೆಯಡಿ 1 ಕೋಟಿ ಯುವಜನರಿಗೆ ತರಬೇತಿ. ಗರ್ಭಿಣಿಯರಿಗೆ ಹಣಕಾಸು ನೆರವು ನೀಡಲು ಮಾತೃ ಯೋಜನೆ. ಮುದ್ರಾ ಯೋಜನೆಯಡಿ ಸಾಲ ಪಡೆದವರಲ್ಲಿ ಶೇಕಡಾ 70ರಷ್ಟು ಮಹಿಳೆಯರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 2014-18 ಸಾಲಿನಲ್ಲಿ 1 ಕೋಟಿ 53 ಲಕ್ಷ ಮನೆಗಳ ನಿರ್ಮಾಣ. ವಿಮಾನಯಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಸಾಧನೆ. ಉಡಾನ್ ಯೋಜನೆ ಮೂಲಕ ಸಾಮಾನ್ಯ ಜನರಿಗೆ ವಿಮಾನಯಾನದ ಅವಕಾಶ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ 3 ಪಟ್ಟು ಹೆಚ್ಚಳ. ಸಾಗರಮಾಲಾ ಯೋಜನೆ ಮೂಲಕ ಜಲ ಸಾರಿಗೆಗೆ ಆದ್ಯತೆ. ದೇಶಾದ್ಯಂತ ಮಾನವರಹಿತ ರೈಲ್ವೆ ಕ್ರಾಸಿಂಗ್. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಅಭಿವೃದ್ಧಿಗೆ ರಾಷ್ಟ್ರೀಯ ಕಾರ್ಯಕ್ರಮ. ಭಾರತ ಜಗತ್ತಿನ 2ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಕೇಂದ್ರ. ರಕ್ಷಣಾ ವಲಯಕ್ಕೆ 3 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನ ನಿಗದಿ. ಮೂಲಸೌಕರ್ಯ ವಲಯದಲ್ಲಿ ಗಣನೀಯ ಪ್ರಗತಿ. ಪ್ರತಿದಿನ 27 ಕಿಲೋಮೀಟರ್ನಷ್ಟು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ. ರೈಲ್ವೆ ವಲಯಕ್ಕೆ 2019-20 ಸಾಲಿಗೆ 64,587 ಕೋಟಿ ರೂಪಾಯಿ ಬಂಡವಾಳ ನೆರವು ಪ್ರಸ್ತಾವ. ಜಾಗತಿಕ ಗುಣಮಟ್ಟದ ದೇಸಿ ನಿರ್ಮಿತ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು. ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಈ ಬಾರಿ 58,166 ಕೋಟಿ ರೂಪಾಯಿ ಮೀಸಲು. ಕಳೆದ ಬಾರಿಗಿಂತ ಪ್ರತಿಶತ 21ರಷ್ಟು ಹೆಚ್ಚಳ. ತೆರಿಗೆ ನೆಲೆಯಲ್ಲಿ ಶೇಕಡಾ 80ರಷ್ಟು ಏರಿಕೆ. ಈ ವರ್ಷ 12 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ. 2013-14ಕ್ಕೆ ಹೋಲಿಸಿದರೆ ತೆರಿಗೆ ಸಂಗ್ರಹ ದ್ವಿಗುಣ. ಜನಧನ್ ಯೋಜನೆಯಡಿ 34 ಕೋಟಿ ಬ್ಯಾಂಕ್ ಖಾತೆ ಆರಂಭ. ತೆರಿಗೆ ಪಾವತಿ ಪ್ರಮಾಣ ಶೇಕಡಾ 3.79ರಿಂದ ಶೇಕಡಾ 6.85ಕ್ಕೆ ಏರಿಕೆ. 2017-18ರಲ್ಲಿ ಅತಿ ಹೆಚ್ಚು ನಾಗರಿಕರಿಂದ ಆದಾಯ ತೆರಿಗೆ ಪಾವತಿಗೆ ಆನ್ಲೈನ್ ವ್ಯವಸ್ಥೆ. ಆದಾಯ ತೆರಿಗೆ ಮಿತಿಯಲ್ಲಿ ಬದಲಾವಣೆ. ನೇರ ತೆರಿಗೆಯಲ್ಲಿ ಮಹತ್ವದ ಬದಲಾವಣೆ. ತೆರಿಗೆ ಸಂಗ್ರಹದ ಮೂಲಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು. ಕಪ್ಪು ಹಣ ನಿರ್ಮೂಲನೆಗೆ ಬದ್ಧ. 3 ಲಕ್ಷ ಕೋಟಿ ಕಂಪನಿಗಳ ನೋಂದಣಿ ರದ್ದು. ಆರ್ಥಿಕ ಅಭಿವೃದ್ಧಿ ಮೂಲಕ ಸಾಮಾಜಿಕ ಭದ್ರತೆ. ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಮಂಡಿಸಿದ 2019ನೇ ಸಾಲಿನ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. बलबूते पर भारत को दुनिया का एक अग्रणी देश बनाएंगे. हम सबने साथ मिलकर
अभी नींव रखी है. We have only created the foundation. अब भारत की जनता के साथ मिलकर इस देश की भव्य इमारत बनाने जा रहे हैं. मैडम स्पीकर, इसके लिए हमने एक निर्णायक नेतृत्व दिया जिसकी नीयत साफ है, नीति स्पष्ट है और निष्ठा अटल है. नीयत साफ है, नीति स्पष्ट है और निष्ठा अटल है. With this, Madam Speaker, I commend the budget to this august House. Item number 2. Item number 2. Piyush ji. Yes, अभी नहीं, अभी उनको करने दो. पीयूष जी. जब तक आप बोले तब तक शांत रहे. आइटम नंबर तब तक हम शांत रहे. इसको देख लीजिए. Madam, I rise to lay on the table medium-term fiscal policy strategy statement and number 2 macroeconomic framework statement under section 3(1) of the Fiscal Responsibility and Budget Management FRBM Act 2003. Yes. Item number 3. Madam, I rise to move for leave to introduce the Finance Bill 2019. Yes. The question is that you be granted to introduce the Finance Bill 2009. Those in favor may say aye. Those against may say no. I think the ayes have it. Ayes have it. Leave is granted. The minister may now introduce the Finance. Madam, I introduce the bill. Yes. The House stands adjourned to meet again on Monday, the 4th February 2019 at 11 a.m. ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಮಂಡಿಸಿದ 2019ನೇ ಸಾಲಿನ ಮಧ್ಯಂತರ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಬಡ ಕೃಷಿಕರಿಗೆ ರಚನಾತ್ಮಕ ಆದಾಯ ನೆರವು ವ್ಯವಸ್ಥೆ. 2022ರ ವೇಳೆಗೆ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಹಲವು ಕ್ರಮ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸ್ಥಾಪನೆ. ನೇರ ನಗದು ವರ್ಗಾವಣೆ ಮೂಲಕ ವಾರ್ಷಿಕ 6,000 ರೂಪಾಯಿ ಕಿಸಾನ್ ಆದಾಯ ನೆರವು. 12 ಕೋಟಿ ರೈತರಿಗೆ ಲಾಭ. 2 ಹೆಕ್ಟೇರ್ಗಿಂತ ಕಡಿಮೆ ವಿಸ್ತೀರ್ಣ ಜಮೀನುಳ್ಳ ರೈತರಿಗೆ ಈ ಸೌಲಭ್ಯ ಅನ್ವಯ. 2018-19ರಲ್ಲಿ 11.68 ಲಕ್ಷ ಕೋಟಿ ರೂಪಾಯಿ ಬೆಳೆ ಸಾಲ ವಿತರಣೆ. ಪಿಎಂ ಕಿಸಾನ್ ನಿಧಿಗಾಗಿ 75,000 ಕೋಟಿ ರೂಪಾಯಿ ಅನುದಾನ ನಿಗದಿ. ಪ್ರತ್ಯೇಕ ಮೀನುಗಾರಿಕೆ ಇಲಾಖೆ ಘೋಷಣೆ. ಹಸುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಕಾಮಧೇನು ಆಯೋಗ ರಚನೆ. 22 ಕೃಷಿ ಬೆಳೆಗಳಿಗೆ ಎಂಎಸ್ಪಿ ಬೆಲೆ 1.5 ಪಟ್ಟು ಹೆಚ್ಚಳ. ಪ್ರಾಕೃತಿಕ ವಿಕೋಪಗಳಿಗೆ ತುತ್ತಾದ ಪ್ರದೇಶಗಳ ರೈತರ ಸಾಲದ ಬಡ್ಡಿಯಲ್ಲಿ 2% ರಿಯಾಯಿತಿ. ನಿಗದಿತ ಸಮಯದಲ್ಲಿ ಸಾಲ ಮರುಪಾವತಿ ಮಾಡಿದಲ್ಲಿ ಹೆಚ್ಚುವರಿ 3% ಬಡ್ಡಿ ರಿಯಾಯಿತಿ. ಪ್ರಸಕ್ತ ಬಜೆಟ್ನಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಒತ್ತು. ಗ್ರಾಮೀಣ ನೈರ್ಮಲ್ಯ ವಿಭಾಗದಲ್ಲಿ 98% ಸಾಧನೆ. 5,45,000 ಹಳ್ಳಿಗಳು ಬಯಲು ಬಹಿರ್ದೆಸೆ ಮುಕ್ತ ಎಂದು ಘೋಷಣೆ. ಸ್ವಚ್ಛ ಭಾರತ ಯೋಜನೆಯಡಿ ಗ್ರಾಮೀಣ ನೈರ್ಮಲ್ಯಕ್ಕೆ ಆದ್ಯತೆ. 98% ಸಾಧನೆ. ಗ್ರಾಮೀಣ ಮೂಲಸೌಕರ್ಯಕ್ಕೆ ಒತ್ತು. ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಡಿ ರಸ್ತೆ ನಿರ್ಮಾಣ ಪ್ರಮಾಣ 3 ಪಟ್ಟು ಹೆಚ್ಚಳ. 2019-20 ಸಾಲಿನಲ್ಲಿ ಮನ್ರೇಗಾಕ್ಕೆ 60,000 ಕೋಟಿ ರೂಪಾಯಿ ಅನುದಾನ. ಗ್ರಾಮೀಣ ನಗರ ಪ್ರದೇಶ ಅಭಿವೃದ್ಧಿಯಲ್ಲಿ ಸಮತೋಲನ.
ಪ್ರಸಕ್ತ ಬಜೆಟ್ನಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಸ್ವಚ್ಛ ಭಾರತ ಯೋಜನೆಯಡಿ ಗ್ರಾಮೀಣ ನೈರ್ಮಲ್ಯ ವಿಭಾಗದಲ್ಲಿ ಶೇಕಡಾ 98ರಷ್ಟು ಸಾಧನೆ ಮಾಡಲಾಗಿದ್ದು, 5,45,000 ಹಳ್ಳಿಗಳು ಬಯಲು ಬಹಿರ್ದೆಸೆ ಮುಕ್ತ ಎಂದು ಘೋಷಣೆ ಮಾಡಲಾಗಿದೆ. ಸ್ವಚ್ಛ ಭಾರತ ಯೋಜನೆಯಡಿ ಗ್ರಾಮೀಣ ನೈರ್ಮಲ್ಯಕ್ಕೆ ಆದ್ಯತೆ ಶೇಕಡಾ 98ರಷ್ಟು ಸಾಧನೆ. ಗ್ರಾಮೀಣ ಮೂಲಸೌಕರ್ಯಕ್ಕೆ ಒತ್ತು. ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಅಡಿ ರಸ್ತೆ ನಿರ್ಮಾಣ ಪ್ರಮಾಣ 3 ಪಟ್ಟು ಹೆಚ್ಚಳ. 2019-20 ಸಾಲಿನಲ್ಲಿ ಮನ್ರೇಗಾಕ್ಕೆ 60,000 ಕೋಟಿ ರೂಪಾಯಿ ಅನುದಾನ. ಗ್ರಾಮೀಣ ನಗರ ಪ್ರದೇಶ ಅಭಿವೃದ್ಧಿಯಲ್ಲಿ ಸಮತೋಲನ. An India which is clean and healthy, where everybody would have a house with universal access to toilets, water, electricity, where farmers' income would have doubled. Youth and women would get ample opportunity to fulfill their dreams. An India free from terrorism, communalism, casteism, corruption and nepotism. ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೆ ಹೆಚ್ಚಿನ ಸಹಾಯವನ್ನು ನೀಡಿರುವಂತಹ ಬಜೆಟ್ ಬಗ್ಗೆ ರೈತರ ಅನಿಸಿಕೆಗಳನ್ನು ನೋಡೋಣ. ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಾ ಸಾಬ್. ಈ ಬಾರಿಯ ಬಜೆಟ್ ಬಗ್ಗೆ ರೈತರ ಅನಿಸಿಕೆ ಹೇಗಿದೆ? ಕೊಪ್ಪಳ ಜಿಲ್ಲೆಯಲ್ಲಿ ಭೀಕರ ಬರಗಾಲದಿಂದ ಕಂಗಾಲಾಗಿರ್ತಕ್ಕಂಥ ಇಲ್ಲಿನ ರೈತರಿಗೆ ಈ ಸಲದ ಬಜೆಟ್ ನಿರೀಕ್ಷಣೆ ನೀಡಿದೆ ಅಂತಾನೆ ಇಲ್ಲಿನ ರೈತರ ಅಭಿಪ್ರಾಯ ಆಗಿದೆ. ಅಶೋಕ್, ನಮ್ ಜೊತೆಗೆ ಕೊಪ್ಪಳ ಜಿಲ್ಲೆಯ ರೈತರಾಗಿರ್ತಕ್ಕಂಥ ಕೊಡದಾಳ ಗ್ರಾಮದ ಬಾಳಪ್ಪ ರೈತರು ನಮ್ ಜೊತೆಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಅವ್ರ ಏನಿದೆ ಅವರನ್ನೇ ಕೇಳೋಣ. ಅವ್ರು ಏನ್ ಹೇಳ್ತಾರಂತ ಅವರನ್ನೇ ಹೇಳಿ. ಬಾಳಪ್ಪ ಅವರೇ, ಈ ರೀತಿ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿದೆ, ಅದು ಯಾವ ರೀತಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ನೀವು ಹೇಳಕ್ ಬಯಸ್ತೀರಿ ಬಾಳಪ್ಪ ಅವರೇ? ಸತತ ಕೊಪ್ಪಳ ಜಿಲ್ಲಾದಿಂದ ಬಾಳಪ್ಪ ಕೊಡದಾಳ ಅಂತೇಳಿ ಸತತ 4 ವರ್ಷದಿಂದ ಬರಗಾಲ ಐತಿ. ಆದ್ರೆ ಈಗೇನ್ ಕೇಂದ್ರ ಸರ್ಕಾರದ 6,000 ರೂಪಾಯಿನ ಈಗ ರೈತರ ಅಕೌಂಟ್ಗೆ ಇದನ್ನ ಹಾಕ್ತಿವಿ ಅಂತ ಹೇಳ್ಯಾರಲ್ಲ, ಅದು ಎದಕ್ಕೂ ಆಗಲ್ಲ. ಈಗ ಏನೋ ಒಂದು ಇನ್ನಷ್ಟು ಹೆಚ್ಚಿಗೆ ಹಾಕಿದ್ರಪ್ಪ ಅಂತಂದ್ರೆ ಮುಂದ ಮತ್ತೆ ಏನೋ ಬೀಜ ಗೊಬ್ಬರ ತಗೊಂಡು ಅದೇ ದುಡ್ಡು ಕಾಯ್ದು ಇಟ್ಕೊಂಡು ಗೊಬ್ಬರ ಬೀಜ ತಗೊಂಡು ಮುಂದೆ ಬಿತ್ತಕ್ಕರ ಒಂದು ದಾರಿ ಆಗುತ್ತೆ. ಈಗ ಅದನ್ನ 6,000 ಹಾಕೋದು ಒಂದು 10,000ಕ್ಕೆ ಮಾಡೋದ್ರಂತೂ ಗುಣ ಆಗುತ್ತೆ ಅಂತ ನಾವು ಹೇಳ್ತೀವಿ. ಒಟ್ಟಾರೆಯಾಗಿ ಇಲ್ಲಿನ ರೈತರ ಪರಿಸ್ಥಿತಿ ಯಾವ ರೀತಿ ಅಂತ ಹೇಳಕ್ ಬಯಸ್ತೀರಿ ಬಾಳಪ್ಪ ಅವ್ರೆ? ಈಗ ರೈತರ ಪರಿಸ್ಥಿತಿ ಅಂತೂ ಅದು ಹೇಳಕ್ ಆಗ್ಲಾರ್ದಂತ ಐತ್ರಿ. ಯಾಕಂತಂದ್ರ ಈಗ ಬರಗಾಲ ಸಮಸ್ಯೆ ಇರೋದ್ರ ಕಾಲಕ್ಕ ಇಲ್ಲಿ ದುಡ್ಡಿ ತಿನ್ನಂದ್ರೆ ದುಡಿಮಿಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಅಂತೂ ಅವೆಲ್ಲ ಬಂದ್ ಆಗಿ ಹೋಗ್ಬಿಡ್ತಾವ. ಈ ಜನ ದೇಶ ಬಿಟ್ಟು ರಾಜ್ಯ ಬಿಟ್ಟು ಗುಳೆ ಹೋಗಕತ್ತಾರ. ಇಂಥದ್ರಾಗ ಈಗ ತಾವು 6,000 ಏನು ಹಾಕಕತ್ತಿರಲ್ಲ, ಅದನ್ನ ಈಗ 10,000 ಮಾಡಿ 10,000 ಅವರು ರೈತರ ಅಕೌಂಟ್ಗೆ ಹಾಕಿದ್ರಂದ್ರ ರೈತರು ಏನೋ ಒಂದು ಜೀವನ ಅನುಕೂಲ ಆಗುತ್ತಂತ. ರಾಜಾ ಸಾಬ್, ಸಾಲ ನೀಡಿಕೆಯಲ್ಲೂ ಕೂಡ ಈ ಸರಿ ಘೋಷಣೆ ಮಾಡಿ ಹೇಳ್ತಾರೆ. ಏನ್ ಈ ಸಾಲ ನೀಡಿಕೆಯಲ್ಲಿ ಯಾವ ರೀತಿ ಘೋಷಣೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆನಂತರ ನಿಮ್ಮ ಕುಟುಂಬದ ಪರಿಸ್ಥಿತಿ, ನಿಮ್ಗೆ ಜಮೀನು ಎಷ್ಟಿದೆ ಬಾಳಪ್ಪ ಅವ್ರೆ? ನಮ್ದು ನೋಡ್ರಿ, ಈಗ ನಮ್ಮ ಹೆಸರಲ್ಲಿ ಇಲ್ಲ, ನಮ್ಮ ಹೆಣ್ಮಕ್ಳ ಹೆಸರಲ್ಲಿ 3 ಎಕರೆ ಜಮೀನಿದೆ. ಅವು ಮಾವು ಹಾಕಿದ್ರು ಅವು ಯಾವ ಬೆಳೆನ ಇದು ಇಲ್ಲ. ಹೂನು ಮತ್ತೆ ಈಗ ರೈತರು ಅವು ಏನ್ ಮಾಡ್ಬೇಕು ಅನ್ನೋದು ತೋರಿಸಿದಂತಾಗ ಆಗೈತಿ. ಈಗ ಬ್ಯಾಂಕಿನಲ್ಲಿ ಸಾಲದ ಬಗ್ಗೆ ಅಂತಂದ್ರೆ ಅದು ಹಿಂದುಳಿದ್ ಬಿಟ್ಟೈತಿ. ಈಗ ಅದು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ರಾಜಾ ಸಾಬ್. ಥ್ಯಾಂಕ್ ಯು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿ ಕುರಿತು ಅಧ್ಯಯನ ನಡೆಸುತ್ತಿರುವ ಸಚಿವರ ತಂಡ ಇಂದು ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗೆ ಭೇಟಿ ನೀಡಲಿದೆ. ಸಹಕಾರ ಸಚಿವ ಬಂಡೆಪ್ಪ ಕಾಶಂಪುರ್ ನೇತೃತ್ವದ ತಂಡ ಯಾದಗಿರಿ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳ ಅಧ್ಯಯನ, ಪರಿಹಾರ ಮತ್ತು ನಿರ್ವಹಣೆ ಹಿನ್ನೆಲೆಯಲ್ಲಿ ಕೈಗೊಂಡಿರುವ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ನಡೆಸಲಿದೆ. ನಂತರ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಿದೆ. ಆಯಾ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಈ ಸಂದರ್ಭದಲ್ಲಿ ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಗರ ಪ್ರದೇಶದಲ್ಲಿನ ಬಡವರಿಗಾಗಿ ರಿಯಾಯಿತಿ ದರದಲ್ಲಿ 4,78,670 ಮನೆಗಳನ್ನು ನಿರ್ಮಿಸಲು ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ಅನುಮೋದನೆ ನೀಡಿದೆ.
ಕೇಂದ್ರೀಯ ಮಂಜೂರಾತಿ ಮತ್ತು ನಿರ್ವಹಣಾ ಸಮಿತಿಯ 42ನೇ ಸಭೆಯಲ್ಲಿ ಈ ಅನುಮೋದನೆ ನೀಡಲಾಗಿದ್ದು, ಪ್ರಧಾನಮಂತ್ರಿ ನಗರ ಆವಾಸ್ ಯೋಜನೆಯಡಿ ಒಟ್ಟಾರೆ 7 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ. ನೆರೆಯ ಆಂಧ್ರಪ್ರದೇಶ ಹಾಗೂ ಪಶ್ಚಿಮ ಬಂಗಾಳಕ್ಕೆ 1 ಲಕ್ಷಕ್ಕೂ ಹೆಚ್ಚಿನ ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಉತ್ತರ ಪ್ರದೇಶಕ್ಕೆ 91,000, ತಮಿಳುನಾಡಿಗೆ 68,000, ಮಧ್ಯಪ್ರದೇಶಕ್ಕೆ 35,000 ಹಾಗೂ ಕೇರಳಕ್ಕೆ 25,000ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಲು ಅನುಮೋದನೆ ನೀಡಲಾಗಿದೆ. ಭಾರತೀಯ ನೌಕಾಪಡೆಗೆ ಸುಮಾರು 40,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ದೇಶೀಯ ಜಲಾಂತರ್ಗಾಮಿ ನೌಕೆಗಳ ನಿರ್ಮಾಣಕ್ಕೆ ರಕ್ಷಣಾ ಸಚಿವಾಲಯ ಅನುಮೋದನೆ ನೀಡಿದೆ. ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಸ್ವಾಧೀನ ಪ್ರಕ್ರಿಯೆ ಕುರಿತ ರಕ್ಷಣಾ ಮಂಡಳಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ತಾಂತ್ರಿಕ ಪಾಲುದಾರಿಕೆ ಮಾದರಿಯಲ್ಲಿ ಈ ಯೋಜನೆ ಅನುಷ್ಠಾನವಾಗಲಿದ್ದು, ಇದು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಉತ್ತೇಜನ ನೀಡಲಿದೆ. ವಿದೇಶಿ ರಕ್ಷಣಾ ಉತ್ಪನ್ನ ತಯಾರಕರೊಂದಿಗೆ ಪಾಲುದಾರಿಕೆಯಡಿ ಭಾರತದಲ್ಲಿ ಸೇನಾ ವೇದಿಕೆ ರೂಪಿಸಲು ಸಾಧ್ಯವಾಗಲಿದ್ದು, ಇದರಿಂದ ಸಾಧನ ಸಲಕರಣೆಗಳ ತಂತ್ರಜ್ಞಾನ, ವಿನ್ಯಾಸ ಮತ್ತು ಕೌಶಲ್ಯಗಳ ವರ್ಗಾವಣೆ ಮೂಲಕ ತಯಾರಕ ವ್ಯವಸ್ಥೆಗೆ ಹೆಚ್ಚಿನ ಬಲ ಬರಲಿದೆ. ಸೇನಾಪಡೆಗೆ 5,000 ಮಿಲನ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಕ್ಷಿಪಣಿ ಖರೀದಿಗೆ ಸಹ ಮಂಡಳಿ ಅನುಮೋದನೆ ನೀಡಿದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಕುರೇಶಿ ಹುರಿಯತ್ ಅಧ್ಯಕ್ಷ ಉಮರ್ ಫಾರೂಕ್ಗೆ ದೂರವಾಣಿ ಕರೆ ಮಾಡಿರುವುದಕ್ಕೆ ವಿದೇಶಾಂಗ ವ್ಯವಹಾರಗಳ ವಕ್ತಾರ ರವೀಶ್ ಕುಮಾರ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. Pakistan's direct interference in India's internal affairs. This action by Pakistan has confirmed yet again that it officially abets and encourages individuals associated with terrorism. ಭಾರತದ ಏಕತೆ ಮತ್ತು ಸಾರ್ವಭೌಮತೆ ಹಾಗೂ ಭೌಗೋಳಿಕ ಸಮಗ್ರತೆಗೆ ಧಕ್ಕೆ ತರಲು ಇಸ್ಲಾಮಾಬಾದ್ ಇತ್ತೀಚಿನ ದಿನಗಳಲ್ಲಿ ನಡೆಸುತ್ತಿರುವ ಪ್ರಯತ್ನಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ. ಭಯೋತ್ಪಾದನೆ ಮತ್ತು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಪಾಕಿಸ್ತಾನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಅವರು ಆರೋಪಿಸಿದರು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಂದು 50 ವರ್ಷಗಳಾಗಿರುವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಸದ್ಭಾವನಾ ಪ್ರತಿಷ್ಠಾನದ ವತಿಯಿಂದ ಸುವರ್ಣ ಸಂಭ್ರಮ ವಿಚಾರ ಮಾಲಿಕೆ ಆಯೋಜಿಸಲಾಗಿತ್ತು. ಕನ್ನಡದ 8ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಂದ್ರಶೇಖರ ಕಂಬಾರರ ನಾಟಕಗಳು ಮತ್ತು ಕನ್ನಡತನದ ನೆಲೆಗಳು ಕುರಿತ ವಿಚಾರ ಸಂಕಿರಣಕ್ಕೆ ಸಾಹಿತಿ ಮುಕುಂದರಾಜ್ ಚಾಲನೆ ನೀಡಿದರು. ಶಿಕ್ಷಣ ತಜ್ಞ ಕೆಇ ರಾಧಾಕೃಷ್ಣ ಮತ್ತಿತರರು ಭಾಗವಹಿಸಿದ್ದರು. ಬಳಿಕ ಸಾಹಿತಿ ಮುಕುಂದರಾಜ್, ದೇಶ ಅದ್ಭುತ ಸಂವಿಧಾನ ಹೊಂದಿದೆ, ವೈಜ್ಞಾನಿಕ ಮನಸ್ಥಿತಿಯ ವೈಚಾರಿಕ ಪ್ರಜ್ಞೆಯ ಸಂವಿಧಾನದ ಆಶಯಗಳನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಪಂಪ ತನ್ನ ಕೃತಿಗಳಲ್ಲಿ ಅಭಿವ್ಯಕ್ತಿಪಡಿಸಿರುವುದನ್ನು ಅವರು ವಿವರಿಸಿದರು. ವೈಚಾರಿಕ ಪ್ರಜ್ಞೆಯ ಪ್ರಜೆಗಳು ತುಂಬಿರುವಂತಹ ದೇಶ, ಈ ಯಾವುದನ್ನ ಸಂವಿಧಾನದಲ್ಲಿ ಇವತ್ತು ಹೇಳಲಾಗಿದೆ, ಇದನ್ನ ಕನ್ನಡ ಸಾಹಿತ್ಯ 1,000 ವರ್ಷಗಳಿಂದ ಹೇಳ್ಕೊಂಡು ಬಂದಿದೆ. 1,000 ಇವತ್ತು ಅಂಬೇಡ್ಕರ್ ಹೇಳಿದ್ದನ್ನ ಪಂಪ 1,000 ವರ್ಷದಿಂದ ಹೇಳಿದ್ದಾರೆ. ಅಖಿಲ ಕರ್ನಾಟಕ ಮಕ್ಕಳ ಕೂಟ ವತಿಯಿಂದ ಗಣರಾಜ್ಯೋತ್ಸವ ದಿನಾಚರಣೆ ಹಾಗೂ ಕೆ ಸುಭಾಷ್ ಆಳ್ವಾ ಸ್ಮಾರಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಿನ್ನೆ ಏರ್ಪಡಿಸಲಾಗಿತ್ತು. ಮಕ್ಕಳ ಕೂಟದ ಅಧ್ಯಕ್ಷ ಟಿವಿ ಮಾರುತಿ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಂಸ್ಥೆ ಪ್ರಯತ್ನಿಸುತ್ತಿದೆ, ಎಲ್ಲಾ ಮಕ್ಕಳಿಗೂ ಮುಕ್ತ ಅವಕಾಶ ಕಲ್ಪಿಸಲಾಗಿದ್ದು ಹೆಚ್ಚು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ ಎಂದು ಹೇಳಿದರು. ಏನು ಬೇಕಾದ್ರೂ ನೀವು ಸಾಧಿಸಬಹುದು. ನಿಮಗೆ ಮುಖ್ಯವಾಗಿ ಏನ್ ಬೇಕು? ಟೈಮ್ ಇದೆ, ಮಸ್ತಾಗಿ ಟೈಮ್ ಇದೆ ನಿಮಗೆ ಮುಂದೆ ಸಾಧಿಸೋದಕ್ಕೆ. ಒಂದು ಹೇಳ್ತಾರೆ, ಹಿಂದೆ ಗುರು, ಮುಂದೆ ಗುರಿ, ಎರಡಿದ್ರೆ ಏನ್ ಬೇಕಾದ್ರೆ ನೀವು ಸಾಧಿಸಬಹುದು. ಇದೇ ವೇಳೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶಿಸಿದರು. ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 119 ಅಂಕಗಳ ಏರಿಕೆಯೊಂದಿಗೆ 36,376ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ 34 ಅಂಕಗಳ ಏರಿಕೆಯೊಂದಿಗೆ 10,865ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 9 ಪೈಸೆ ಇಳಿಕೆಯೊಂದಿಗೆ 71.17ರಲ್ಲಿತ್ತು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಅವರಿಂದ ಮಧ್ಯಂತರ ಬಜೆಟ್ ಮಂಡನೆ. ಕೃಷಿ, ಆರೋಗ್ಯ, ರಕ್ಷಣಾ ವಲಯಕ್ಕೆ ಹೆಚ್ಚಿನ ಆದ್ಯತೆ. 2022ರ ವೇಳೆಗೆ ನವಭಾರತ ನಿರ್ಮಾಣ ಸಂಕಲ್ಪ. ಸಣ್ಣ ಹಾಗೂ ಮಧ್ಯಮ ರೈತರಿಗಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸ್ಥಾಪನೆ. ನೇರ ನಗದು ವರ್ಗಾವಣೆ ಮೂಲಕ ವಾರ್ಷಿಕ 6,000 ರೂಪಾಯಿ. ಅಸಂಘಟಿತ ಕಾರ್ಮಿಕ ವಲಯದ ಶ್ರೇಯೋಭಿವೃದ್ಧಿಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಘೋಷಣೆ. ಮಾಸಿಕ 15,000 ರೂಪಾಯಿವರೆಗೆ ವೇತನ ಪಡೆಯುವ ನೌಕರರಿಗೆ 3,000 ರೂಪಾಯಿ ಪಿಂಚಣಿ. ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೂ ಕೊಡುಗೆ. ಆದಾಯ ತೆರಿಗೆ ಮಿತಿ 5 ಲಕ್ಷ ರೂಪಾಯಿಗೆ ಏರಿಕೆ. 3 ಕೋಟಿ ಆದಾಯ ತೆರಿಗೆದಾರರಿಗೆ ಲಾಭ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.